Good morning student. Today we are discussed about monetary economics ಅಂದರೆ ಹಣಕಾಸಿನ ಅರ್ಥಶಾಸ್ತ್ರ ಅಥವಾ ಹಣದ ಅರ್ಥಶಾಸ್ತ್ರ. Previous class we already discussed about form of money. ಹಣದ ರೂಪಗಳ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. Today we are discussed about functions of money. Functions of money. Functions of money. Functions of money. ಕನ್ನಡದಲ್ಲಿ ಅದನ್ನು ಹಣದ ಕಾರ್ಯಗಳು ಅಂತ ಕರಿತೀವಿ. ಹಣದ ಕಾರ್ಯಗಳು. ಹಣದ ಕಾರ್ಯಗಳು. ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? ಹಣದ ಕಾರ್ಯಗಳು ಅಂದರೆ ಯಾವ್ಯಾವು? ಹಣ ಮಾಡುವಂಥ ಕಾರ್ಯಗಳು ಯಾವ್ಯಾವು? ಹಾಗಾದರೆ ಹಣ ಮಾಡುವಂಥ ಕೆಲಸಗಳೇನು? ಹಣ ಮಾಡುವಂಥ ಕಾರ್ಯಗಳೇನು? ವಿಚ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? ವಿಚ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಮನಿ? ಹಣದ ಕಾರ್ಯಗಳು ಅಂದರೆ ಯಾವ್ಯಾವು? ಹಣ ಮಾಡುವಂತಹ ಕೆಲಸಗಳು ಏನು? ಹಣದಿಂದ ಮಾಡುವಂಥ ಕೆಲಸಗಳೇನು? ಅವುಗಳ ಬಗ್ಗೆ ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಫಸ್ಟ್ ಒನ್, ಫಂಕ್ಷನ್ಸ್ ಆಫ್ ಮನಿ. The functions of money we are discussed about two types. ಹಣದ ಕಾರ್ಯಗಳನ್ನು ನಾವು ಎರಡು ರೀತಿಯಲ್ಲಿ ವಿಭಾಗ ಮಾಡಿದ್ದೀವಿ. ಬೇಸ್ಡ್ ಆನ್ ದಟ್ ವರ್ಕ್. ಹಣ ಯಾವ್ಯಾವ ರೀತಿಯಾಗಿ ಕೆಲಸ ಮಾಡುತ್ತೋ ಅದರ ಆಧಾರದ ಮೇಲೆ ನಾವು ಹಣದ ಕಾರ್ಯವನ್ನು ನಾವು ಎರಡು ರೀತಿಯಲ್ಲಿ ವಿಭಾಗ ಮಾಡಿದ್ದೀವಿ. ಫಸ್ಟ್ ಒನ್ ಯಾವುದು ಅಂತಂದರೆ ಪ್ರೈಮರಿ ಫಂಕ್ಷನ್. ಪ್ರೈಮರಿ ಫಂಕ್ಷನ್. ಫಸ್ಟ್ ಒನ್ ಪ್ರೈಮರಿ ಫಂಕ್ಷನ್. ಪ್ರೈಮರಿ ಫಂಕ್ಷನ್. ಪ್ರೈಮರಿ ಫಂಕ್ಷನ್ ಅಂದರೆ ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳು. ಪ್ರಾಥಮಿಕ ಕಾರ್ಯಗಳು. First one, functions of money we are discussed divided of two types. First one, that is primary function. Which are the points come from under the primary function? ನಾವು ಹಣದ ಕಾರ್ಯಗಳನ್ನು ಎರಡು ರೀತಿಯಲ್ಲಿ ವಿಭಾಗ ಮಾಡಿದ್ದೀವಿ. ಅದರಲ್ಲಿ ಮೊದಲನೇದು ಯಾವುದು ಅಂತಂದರೆ ಪ್ರಾಥಮಿಕ ಕಾರ್ಯಗಳು. ಈ ಪ್ರಾಥಮಿಕ ಕಾರ್ಯಗಳು ಅಂದರೆ ಯಾವ್ಯಾವು? ಯಾವ್ಯಾವ ಅಂಶಗಳು ಪ್ರಾಥಮಿಕ ಕಾರ್ಯಗಳಿಗೆ ಒಳಪಡುತ್ತೆ? ಹಾಗಾದರೆ ಹಣವು ಮಾಡುವಂಥ ಪ್ರಾಥಮಿಕ ಕಾರ್ಯ ಪ್ರೈಮರಿ ಫಂಕ್ಷನ್ಸ್. ಪ್ರೈಮರಿ ಫಂಕ್ಷನ್ಸ್ ಮೀನ್ಸ್ ಫಸ್ಟ್ ಫಂಕ್ಷನ್ಸ್. ಪ್ರಾಥಮಿಕ ಕಾರ್ಯಗಳಂದರೆ ಹಣ ಮಾಡುವಂಥ ಪ್ರಥಮ ಕಾರ್ಯ ಯಾವುದು ಅಂದರೆ ನಾವು ಅದನ್ನು ಪ್ರಾಥಮಿಕ ಕಾರ್ಯಗಳು ಅಂತ ಕರಿತೀವಿ. ಪ್ರೈಮರಿ ಫಂಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಪ್ರೈಮರಿ ಫಂಕ್ಷನ್ಸಲ್ಲಿ ಹಣ ಮಾಡುವಂಥ ಕೆಲಸ ಏನು? ವಾಟ್ ಆರ್ ದ ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ? ದಟ್ ಈಸ್ ಫಸ್ಟ್ ಒನ್. The first one, medium of exchange. Medium of exchange. Medium of exchange. Medium of exchange ಅಂದರೆ ಪ್ರಾಥಮಿಕ ಕಾರ್ಯಗಳಲ್ಲಿ ಮೊದಲನೇ ಅಂಶ ಯಾವುದು ಅಂತಂದರೆ ವಿನಿಮಯ ಮಾಧ್ಯಮ. ವಿನಿಮಯ ಮಾಧ್ಯಮ. ವಿನಿಮಯ ಮಾಧ್ಯಮ. ವಿನಿಮಯ ಮಾಧ್ಯಮ. ದ ಮನಿ, ಪ್ರೈಮರಿ ಫಂಕ್ಷನ್ಸ್ ಆಫ್ ದ ಮನಿ, ದ ಫಸ್ಟ್ ಫಂಕ್ಷನ್ಸ್ ಈಸ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್. ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಫಾರ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್. ದಟ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ದ ಬಿಟ್ವೀನ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ functions. Money is a working in the medium of selling and buying of goods and services. The goods and services, between goods and services, the medium of exchange. Medium of exchange, the money between goods and services, medium of exchange between goods and services. First function is medium of exchange between goods and services for selling and buying. ಪ್ರಾಥಮಿಕ ಕಾರ್ಯಗಳಲ್ಲಿ ವಿನಿಮಯ ಮಾಧ್ಯಮ ಅಂತಂದರೆ
ಹಣವು ಕಾರ್ಯನಿರ್ವಹಿಸುವಂಥ ಪ್ರಥಮ ಕಾರ್ಯ ಏನು ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳೋದ್ರಲ್ಲಿ, ಆ ಸರಕು ಮತ್ತು ಕೊಂಡುಕೊಳ್ಳುವ ಮತ್ತು ಮಾರಾಟ ಮಾಡೋದರಲ್ಲಿ ಒಂದು ಸಾಧನವಾಗಿ ನಾವು ಹಣ ಕಾರ್ಯನಿರ್ವಹಿಸುತ್ತೆ. ಸರಕುಗಳನ್ನು ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡಲು ಒಂದು ನಿರ್ದಿಷ್ಟವಾದ ಒಂದು ಸಾಧನ ಬೇಕಾಗಿತ್ತಂದರೆ ಅದು ಯಾವುದು ಅಂತಂದರೆ ಮನಿ. ನಮ್ಮ ಹತ್ರ ಮನಿ ಇತ್ತಂದರೆ ವಸ್ತುಗಳನ್ನು ಕೊಂಡ್ಕೋಬೋದು, ನಮ್ಮಲ್ಲಿರೋ ವಸ್ತುವನ್ನು ಹಣಕ್ಕಾಗಿ ನಾವು ಮಾರ್ಬೋದು. ದ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ದ ಮನಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್. ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡಲು ಹಣವು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತೆ. ದ ಮನಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಬಿಟ್ವೀನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಸೆಲ್ಲಿಂಗ್ ಆ್ಯಂಡ್ ಬೈಯಿಂಗ್. ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಲು ಮತ್ತು ಮಾರಾಟ ಮಾಡಲು ಹಣವು ವಿನಿಮಯ ಮಾಧ್ಯಮವಾಗಿ ಫಸ್ಟ್ ಕಾರ್ಯನಿರ್ವಹಿಸುತ್ತೆ. ಇದು ಮೊದಲನೇ ಪ್ರಾಥಮಿಕ ಕಾರ್ಯ. ಇನ್ನು ಎರಡನೇದು ಏನು ಅಂತಂದರೆ ಮೆಜರ್ಸ್ ಆಫ್ ವ್ಯಾಲ್ಯೂ. ಮೌಲ್ಯಮಾಪನ ಸಾಧನ. The money, the second functions of primary functions, that is measures of value. The money measures of value of goods and services. This goods is this value, this goods is this value, and difference between both value, how much difference between both goods, that is measures of value. That means ಹಣ ಅನ್ನುವಂಥದ್ದು ಮೌಲ್ಯಮಾಪನ ಸಾಧನವಾಗಿದೆ. ಯಾವುದರ ಮೌಲ್ಯ? ವಸ್ತುಗಳ ಮೌಲ್ಯವನ್ನು ಮಾಪನ ಮಾಡುತ್ತೆ. ಈ ವಸ್ತುಕ್ಕೆ ಇಷ್ಟು ಮೌಲ್ಯ ಅಂದರೆ ಇಷ್ಟು ಬೆಲೆ, ಈ ವಸ್ತುಕ್ಕೆ ಇಷ್ಟು ಮೌಲ್ಯ. ಇನ್ ದ ಮಾರ್ಕೆಟ್ ಸೋ ಮೆನಿ ಪ್ರಾಡಕ್ಟ್ ಈಸ್ ದೇರ್, ಬಟ್ ದೇರ್ ಈಸ್ different goods is there, that's why different prices is also there. In the market different goods is there, then different prices is there. That time measures of value of goods and services. ಮಾರುಕಟ್ಟೆಯಲ್ಲಿ ನಾವು ಹಲವಾರು ರೀತಿಯಾದ ವಿವಿಧವಾದ ವಸ್ತುಗಳನ್ನು ನೋಡ್ತೀವಿ. ಅದೇ ರೀತಿಯಾಗಿ ಬೇರೆ ಬೇರೆ ವಸ್ತುಕ್ಕೆ ಬೇರೆ ಬೇರೆ ಬೆಲೆ ಇರುತ್ತೆ. ಬೇರೆ ಬೇರೆ ವಸ್ತುಕ್ಕೆ ಏನಿರುತ್ತೆ? ಬೇರೆ ಬೇರೆ ಬೆಲೆ ಇರುತ್ತೆ. ಅದನ್ನು ಯಾವ ಮುಖಾಂತರ ಅಳಿತೀವಿ? ಈಗ ನಾವು ಇಂದ ಮಾರ್ಕೆಟಲ್ಲಿ ಒಂದು ಡ್ರೆಸ್ ನೋಡ್ತೀವಿ, ಆ ಡ್ರೆಸ್ಸಿಗೆ ಇರುವಂಥ ಬೆಲೆ ಎಷ್ಟು? ಯಾವುದೊಂದು ನಿರ್ದಿಷ್ಟವಾದ ಅಮೌಂಟ್ ಇರುತ್ತೆ. ಅದೇ ರೀತಿ ಇನ್ನೊಂದು ಬೇರೆ ಡ್ರೆಸ್ ಇರುತ್ತೆ. ಆಗ ಎರಡರ ಮಧ್ಯೆ ಪ್ರೈಸಸ್ ಈಸ್ ಡಿಫ್ರೆಂಟ್, ಬಿಕಾಸ್ ಗೂಡ್ಸ್ ಈಸ್ ಆಲ್ಸೋ ಡಿಫ್ರೆಂಟ್, ದಟ್ಸ್ ವೈ ಪ್ರೈಸಸ್ ಈಸ್ ಡಿಫ್ರೆಂಟ್. ವೈ ಡಿಫ್ರೆನ್ಸ್? ಹೌ ಮಚ್ ದಿಸ್ ವ್ಯಾಲ್ಯೂ, ಹೌ ಮಚ್ ದಿಸ್ ವ್ಯಾಲ್ಯೂ? ದ ಮೆಜರ್ಸ್ ಆಫ್ ವ್ಯಾಲ್ಯೂ ಬೈ ದ ಮನಿ. ನಾವು ಮಾರುಕಟ್ಟೆಯಲ್ಲಿ ನಾವು ಎರಡು ರೀತಿಯಾದ ಒಂದು ವಸ್ತುಗಳನ್ನು ನೋಡಿದಾಗ ಒಂದು ರೀತಿಯಾದ ಬಟ್ಟೆ, ಇನ್ನೊಂದು ಎರಡು ರೀತಿ ಬೇರೆ ಬೇರೆ ಬಟ್ಟೆ ಇರ್ತವೆ, ಅದು ಬೇರೆ ಬೇರೆ ಬೆಲೆ ಇರುತ್ತೆ. ಇದಕ್ಕೆಷ್ಟು ಬೆಲೆ ಇದೆ, ಇದಕ್ಕೆಷ್ಟು ಬೆಲೆ ಇದೆ, ಇದಕ್ಕೆ ಯಾಕೆ ಇಷ್ಟು ಬೆಲೆ, ಇನ್ನೊಂದು ವಸ್ತುವಿಗೆ ಯಾಕೆ ಇಷ್ಟು ಬೆಲೆ ಅನ್ನೋದನ್ನು ಮಾಪನ ಮಾಡುತ್ತೆ. ಈ ಫಾರ್ ಎಕ್ಸಾಂಪಲ್ ಇನ್ನು ವೆಜಿಟೇಬಲ್ ಮಾರ್ಕೆಟ್ಗೆ ಹೋದಾಗ, ಇನ್ ದ ವೆಜಿಟೇಬಲ್ ಮಾರ್ಕೆಟ್ ದೇರ್ ಇಸ್ ಎ ವೆಜಿಟೇಬಲ್ಸ್, onion or tomato. We consider onion and tomato, but between onion and tomato price is different. Onion price is different, tomato prices is different. That's why how much prices of onion, how much prices of tomato, how to we measures, how to find it? By the money. Onion is this quantity of value, tomato is this quantity of value. You find it by the money. That's why money is measures of value of goods and services. ನಾವು ಮಾರುಕಟ್ಟೆಯಲ್ಲಿ ನಾವು ಎರಡು ರೀತಿ, ಒಂದು ತರಕಾರಿ ಮಾರುಕಟ್ಟೆಗೆ ಹೋದಾಗ ಅಲ್ಲಿ ನಾವು ಎರಡು ವಸ್ತುಗಳನ್ನ ತೊಗೊಳ್ಳೋಣ. ಒಂದು ಈರುಳ್ಳಿ, ಇನ್ನೊಂದು ಟೊಮೊಟೊನ ತೊಗೊಂಡಾಗ ಈರುಳ್ಳಿ ಬೆಲೆನೇ ಬೇರೆ ಇರುತ್ತೆ, ಟೊಮೊಟೊ ಬೆಲೆನೇ ಬೇರೆ ಇರುತ್ತೆ. ಈರುಳ್ಳಿ ಬೆಲೆ ಎಷ್ಟಿದೆ, ಟೊಮೊಟೊ ಬೆಲೆ ಎಷ್ಟಿದೆ, ಅದನ್ನು ಮೆಜರ್ಸ್ ಮಾಡಿದವರು. ಈರುಳ್ಳಿ ಬೆಲೆ ಯಾಕೆ ಇಷ್ಟಿದೆ, ಟೊಮೊಟೊ ಬೆಲೆ ಯಾಕೆ ಇಷ್ಟಿದೆ, ಅಲ್ಲಿ ಏನು ಮಾಡುತ್ತೆ? ಮೌಲ್ಯವನ್ನು ಮಾಪನ ಮಾಡುತ್ತೆ. ಇಷ್ಟು ಬೆಲೆಗೆ ಇಷ್ಟು ಈರುಳ್ಳಿ, ಇಷ್ಟು ಬೆಲೆಗೆ ಇಷ್ಟು ಈರುಳ್ಳಿ ಅಂತ ಆ ವಸ್ತುಗಳ ಮೌಲ್ಯವನ್ನು ಮಾಪನ ಮಾಡುವುದು ಯಾವುದು? ಹಣ.
That's why measures of value is a functions of money, primary functions of money. ಆದರೆ ನಾವೇನಂತ ಕರಿತೀವಿ, ಹಣವು ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಮಾಪನ ಮಾಡೋದರಿಂದ ಮೌಲ್ಯಮಾಪನ ಸಾಧನವು ಕೂಡ ಒಂದು ಹಣದ ಕಾರ್ಯವಾಗಿದೆ, ಹಣದ ಪ್ರಾಥಮಿಕ ಕಾರ್ಯವಾಗಿದೆ ಅಂತ ನಾವು ಹೇಳ್ಬೋದು. ಇನ್ನು ಸೆಕೆಂಡ್ ಒನ್, ಫಸ್ಟ್ ಒನ್ ಈಸ್ ಪ್ರೈಮರಿ ಫಂಕ್ಷನ್ಸ್, ಸೆಕೆಂಡ್ ಒನ್ ಈಸ್ secondary functions. Secondary functions. That is, first one is primary functions. In the primary functions we see 2 points, medium of exchange, measures of value. ನಾವು ಪ್ರಾಥಮಿಕ ಕಾರ್ಯಗಳಲ್ಲಿ 2 ರೀತಿಯಾದ ಕಾರ್ಯಗಳನ್ನು ನೋಡ್ತಾ ಇದ್ದೀವಿ. ವಿನಿಮಯ ಮಾಧ್ಯಮವಾಗಿ ಹಣ ಕಾರ್ಯನಿರ್ವಹಿಸುತ್ತೆ, ಮೌಲ್ಯಮಾಪನ ಮಾಧ್ಯಮವಾಗಿ ಹಣ ಕಾರ್ಯನಿರ್ವಹಿಸುತ್ತೆ. ಇದು ಪ್ರೈಮರಿ ಫಂಕ್ಷನ್ಸ್ ಆಫ್ ಮನಿ. ಇನ್ನು ಸೆಕೆಂಡರಿ ಫಂಕ್ಷನ್ಸ್ ಆಫ್ ಮನಿ. ವಿಚ್ ಆರ್ ದ ಪಾಯಿಂಟ್ಸ್ ಆಫ್ ಸೆಕೆಂಡರಿ ಫಂಕ್ಷನ್ಸ್ ಆಫ್ ಮನಿ? Secondary functions of money. First one, primary function. Second one, secondary function. Secondary functions. ಮಾಧ್ಯಮಿಕ ಕಾರ್ಯಗಳು ಅಂತ ಕರಿತೀವಿ ಕನ್ನಡದಲ್ಲಿ. ಮೊದಲನೆಯದು ಪ್ರಾಥಮಿಕ ಕಾರ್ಯ, ಕನ್ನಡದಲ್ಲಿ ಮಾಧ್ಯಮಿಕ ಕಾರ್ಯಗಳು. Which are the points of come from under the secondary functions? ಮಾಧ್ಯಮಿಕ ಕಾರ್ಯಗಳಲ್ಲಿ ಹಣವು ನಿರ್ವಹಿಸುವಂಥ ಕಾರ್ಯಗಳು ಯಾವುದ್ಯಾವುದು? ಫಸ್ಟ್ ಒನ್, ಕಲೆಕ್ಟಿವ್ ಆಫ್ ವ್ಯಾಲ್ಯೂ, ಮೌಲ್ಯ ಸಂಗ್ರಹಣೆ. ಸೆಕೆಂಡರಿ ಫಂಕ್ಷನ್ಸ್, ಇನ್ ದ ಸೆಕೆಂಡರಿ ಫಂಕ್ಷನ್ಸ್ ಇಸ್ ಫಸ್ಟ್ ಪಾಯಿಂಟ್, collective of value or store of value. Stores of value. ಮೌಲ್ಯ ಸಂಗ್ರಹಣೆ. Money functions is that collective of value of goods and services. Collective of value all goods and services. ಮಾಧ್ಯಮಿಕ ಕಾರ್ಯಗಳಲ್ಲಿ ಮೊದಲಿಂದ ಮೌಲ್ಯ ಸಂಗ್ರಹಣೆ ಅಂದರೆ ಹಣವು ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಸಂಗ್ರಹಿಸುತ್ತದೆ. ಈಗ ಫಾರ್ ಎಕ್ಸಾಂಪಲ್, ಎ ಫಾರ್ಮರ್ ಪರ್ಚೇಸ್ ಆಫ್ 2 acres land, that is agricultural land, that this year this purchase in 2020. The farmer purchase of 2 acres land in 2020, in the year 2020. After 5 years, land rate is increases. A farmer purchase of 2 acres land, after 5 years that land rate is increases. There is value is increases of land. ಒಬ್ಬ ರೈತ 2020ನೇ ವರ್ಷದಲ್ಲಿ, ಅಂದರೆ ಈ ವರ್ಷ ಅವನು ಒಂದು 2 ಎಕರೆ ಭೂಮಿನ ಪರ್ಚೇಸ್ ಮಾಡ್ತಾನೆ. ಪರ್ಚೇಸ್ ಮಾಡಿದಾಗ ಅದು 5 ವರ್ಷಗಳ ನಂತರ ಈಗ ಅವನು ಒಂದು 10 lakhs 10 ಲಕ್ಷ ರೂಪಾಯಿಗೆ 2 ಎಕರೆ ಭೂಮಿ ತಗೊಂಡಿದ್ದಾನೆ. ಅಂದರೆ 5 ವರ್ಷದ ನಂತರ ಅದರ ವ್ಯಾಲ್ಯೂ 30 ಲಕ್ಷ ಆಗುತ್ತೆ. ಬಿಕಾಸ್ time to time, year to year is value of increase of goods and services. ವರ್ಷಗಳು ಕಳೆದಂತೆ, ಸಮಯಗಳು ಕಳೆದಂತೆ ಸರಕು ಮತ್ತು ಸೇವೆಗಳ ಮೌಲ್ಯ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಅದರ ರೇಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಒಬ್ಬ ವ್ಯಕ್ತಿ 2 ಎಕರೆ ಭೂಮಿನ 2020ನೇ ಇಸ್ವಿಯಲ್ಲಿ ಪರ್ಚೇಸ್ ಮಾಡಿದಾಗ ಅದು 2025 ವರ್ಷಕ್ಕೆ ಅದರ ಬೆಲೆ ಏನಾಗುತ್ತೆ, 30 ಲಕ್ಷ ಆಗುತ್ತೆ. ಅವನು ತೊಗೊಂಡಿದ್ದು 10 ಲಕ್ಷ, ಬಟ್ ಅದರ ಬೆಲೆ ಮುಂದೆ 5 ವರ್ಷದ ನಂತರ ಆಗಿದ್ದು 30 ಲಕ್ಷ. There is land value is increases after 5 years. 5 ವರ್ಷದ ನಂತರ ಅದರ ವ್ಯಾಲ್ಯೂ ಏನಾಗಿತ್ತು, ಜಾಸ್ತಿ ಆಯಿತು. That one is collective of value. First value is 10 lakhs. After 5 years value is 30 lakhs.
ಮನಿ ಈಸ್ ಕಲೆಕ್ಟಿವ್ ಆಫ್ ಸ್ಟೋರ್ಸ್ ಆಫ್ ವ್ಯಾಲ್ಯೂ. ಫಸ್ಟ್ ಅದರ ವ್ಯಾಲ್ಯೂ ಏನಾಯಿತು, 10 ಲಕ್ಷ ಇತ್ತು. 5 ವರ್ಷಗಳ ನಂತರ ಅದರ ವ್ಯಾಲ್ಯೂ ಏನಾಯಿತು, 30 ಲಕ್ಷ ಆಯಿತು. ಅಲ್ಲಿ ಮೌಲ್ಯಗಳ ಸಂಗ್ರಹಣೆ ಕಾರ್ಯ ನಡೀತು. ಹಣ ಅನ್ನುವಂಥದ್ದು ಏನಾಗುತ್ತೆ, ಮೌಲ್ಯ ಸಂಗ್ರಹಣಾ ಕಾರ್ಯವನ್ನು ನಿಭಾಯಿಸುತ್ತೆ. ಇದು ಸೆಕೆಂಡರಿ ಮಾಧ್ಯಮಿಕ ಕಾರ್ಯಗಳು. ಇನ್ ದ ಸೆಕೆಂಡರಿ ಫಂಕ್ಷನ್ಸ್ ಈಸ್ ಫಸ್ಟ್ ಫಂಕ್ಷನ್ಸ್ ಈಸ್ ಸ್ಟೋರ್ಸ್ ಆಫ್ ವ್ಯಾಲ್ಯೂ ಆರ್ ಕಲೆಕ್ಟಿವ್ ಆಫ್ ವ್ಯಾಲ್ಯೂ. ಮನಿ ಈಸ್ ಡಿಫರೆನ್ಸ್ ಆಫ್ ಅದರ್ ಗೂಡ್ಸ್, difference of other than other goods, because this is collective of value, measures of value. That's why difference of another goods, difference from another goods. ಹಣವನ್ನು ನಾವು ಬೇರೆ ವಸ್ತುಗಳಿಗಿಂತ ಭಿನ್ನ ಅಂತ ಯಾಕೆ ಕರಿತೀವಿ ಅಂದರೆ, ಇದಕ್ಕೆ ಮೌಲ್ಯವನ್ನು ಸಂಗ್ರಹಣೆ ಮಾಡುತ್ತೆ, ಮೌಲ್ಯವನ್ನು ಮಾಪನ ಮಾಡುತ್ತೆ. ಆದ್ದರಿಂದ ನಾವು ಹಣವನ್ನು ಏನಂತ ಕರಿತೀವಿ, ಬೇರೆ ವಸ್ತುಗಳಿಂದ ಭಿನ್ನ ಅಂತ ಕರಿತೀವಿ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ standard different of value, standard different of value. ಲೇವಾದೇವಿ ವ್ಯವಹಾರದ ಮಾಪನ, ವ್ಯವಹಾರದಲ್ಲಿ ಮಾಪನ, ವ್ಯವಹಾರದ ಮಾಪನ, ಮಾಪನ. ಲೇವಾದೇವಿ ವ್ಯಾಪಾರವನ್ನು ಮಾಡ್ತಾರೆ. ವಸ್ತುಗಳನ್ನು ಕೊಂಡುಕೊಳ್ಳೋದು, ವಸ್ತುಗಳನ್ನು ಮಾರಾಟ ಮಾಡೋದು ಲೇವಾದೇವಿ ವ್ಯಾಪಾರ ಅಂತ ಕರಿತೀವಿ. ದಟ್ ಈಸ್ ಸ್ಟ್ಯಾಂಡರ್ಡ್ ಡಿಫರೆಂಟ್ ಆಫ್ ವ್ಯಾಲ್ಯೂ. ಲೇವಾದೇವಿ ವ್ಯಾಪಾರದಲ್ಲೂ ಕೂಡ ಇದು ಹಣ ಅನ್ನುವಂಥದ್ದು ಏನು ಮಾಡುತ್ತೆ, ಕಾರ್ಯವನ್ನು ನಿರ್ವಹಿಸುತ್ತೆ. ಸರಕುಗಳನ್ನು ಎಷ್ಟು ಪ್ರಮಾಣದಷ್ಟು ಕೊಂಡುಕೊಳ್ತಾರೆ, ಎಷ್ಟು ಪ್ರಮಾಣದಷ್ಟು ಮಾರಾಟ ಮಾಡ್ತಾರೆ, ಕೊಂಡುಕೊಳ್ಳೋದ್ರಿಂದ ಎಷ್ಟು ಲಾಭ ಆಯಿತು, ಮಾರಾಟ ಮಾಡೋದ್ರಿಂದ ಎಷ್ಟು ಲಾಭ ಆಯಿತು ಅನ್ನೋದ್ರ ಬಗ್ಗೆ ಈ ಹಣವು ಕಾರ್ಯನಿರ್ವಹಿಸುತ್ತದೆ. ದಿಸ್ ಈಸ್ ಸೆಕೆಂಡ್ ಫಂಕ್ಷನ್ಸ್ ಆಫ್ ಸೆಕೆಂಡರಿ ಫಂಕ್ಷನ್ಸ್ ಆಫ್ ಮನಿ. ಮಾಧ್ಯಮಿಕ ಕಾರ್ಯಗಳಲ್ಲಿ ಎರಡನೇ ಪಾಯಿಂಟ್ ಏನಂದರೆ, ಲೇವಾದೇವಿ ವ್ಯವಹಾರದ ಮಾಪನ ಮಾಡುತ್ತೆ ಹಣವು ಅದರ ಮಾಧ್ಯಮಿಕ ಕಾರ್ಯಗಳಲ್ಲಿ ಎರಡನೇ ಪಾಯಿಂಟ್ ಏನಂದರೆ, ಲೇವಾದೇವಿ ವ್ಯವಹಾರದ ಮಾಪನವನ್ನು ಮಾಡುತ್ತೆ. ಇನ್ನು ಥರ್ಡ್ ಪಾಯಿಂಟ್ಸ್ ಈಸ್ ಕಾಲ್ಡ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಮೌಲ್ಯ ವರ್ಗಾವಣೆ. What is transfer of value? ಮೌಲ್ಯ ವರ್ಗಾವಣೆ ಅಂದರೆ ಏನು? ಹಣವು ಮಾಧ್ಯಮಿಕ ಕಾರ್ಯಗಳಲ್ಲಿ ಅದರ ಮೂರನೇ ಕಾರ್ಯ ಯಾವುದಂದರೆ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಮೌಲ್ಯವನ್ನು ವರ್ಗಾವಣೆ ಮಾಡುತ್ತೆ. ಅಂದರೆ ವರ್ಗಾವಣೆ, ಟ್ರಾನ್ಸ್ಫರ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ಒನ್ ಸ್ಟೇಟ್ ಟು ಅನದರ್ ಕಂಟ್ರಿ. ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಮನಿ ಈಸ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ, ಒನ್ ಕಂಟ್ರಿ ಟು ಅನದರ್ ಕಂಟ್ರಿ, ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಒನ್ ಸ್ಟೇಟ್ ಟು ಅನದರ್ ಪ್ಲೇಸ್. ಹೌ ಹಣ ಅನ್ನುವಂಥದ್ದು ಮೌಲ್ಯವನ್ನು ವರ್ಗಾವಣೆ ಮಾಡುತ್ತೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ, ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೇಗೆ ಮೌಲ್ಯವನ್ನು ಇದು ವರ್ಗಾವಣೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ ಒಂದು ಸೈಟ್ ತೊಗೊಂಡಿದ್ದಾನೆ. ಆ ಬೆಂಗಳೂರಲ್ಲಿರುವಂಥ ಒಂದು ಸೈಟನ್ನು ಮಾರ್ಬಿಟ್ಟು ಬಂದು ಬೇರೆ ಒಂದು ಸ್ಥಳಕ್ಕೆ ಹೋಗಿ ಆ ದುಡ್ಡಿನಿಂದ ಅಲ್ಲಿ ಒಂದು ಸೈಟನ್ನು ತಗೋತಾನೆ. ಆಗ ಬೆಂಗಳೂರಿನಿಂದ ಇನ್ನೊಂದು ಸ್ಥಳಕ್ಕೆ ಏನಾಯ್ತು, ಅಲ್ಲಿ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಇನ್ ದ ಬ್ಯಾಂಗ್ಳೂರ್ ಎ ಪರ್ಸನ್ ಇನ್ ದ ಬ್ಯಾಂಗ್ಳೂರ್ have one site. A person have one site in the Bangalore. A person this site is sale for 10 lakhs. 10 ಲಕ್ಷಕ್ಕೆ ಈ ಸೈಟನ್ನು ಸೇಲ್ ಮಾಡ್ತಾನೆ, ಮಾರಾಟ ಮಾಡ್ತಾನೆ. ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಒಂದು ಸೈಟನ್ನು ಹೊಂದಿರ್ತಾನೆ. ಆ ಸೈಟಿನ ಬೆಲೆ ಎಷ್ಟು ಅಂದರೆ, ಅದರ ಮೌಲ್ಯ ಎಷ್ಟು ಅಂದರೆ 10 ಲಕ್ಷ. ಆ 10 ಲಕ್ಷಕ್ಕೆ ಈ ಸೈಟನ್ನು ಸೇಲ್ ಮಾಡ್ತಾನೆ.
ಈಸ್ ಸೇಲ್ ಆಫ್ ಸೈಟ್ ಫಾರ್ 10 lakhs. ಓಕೆನಾ? ಅದಾದಮೇಲೆ ಆ ವ್ಯಕ್ತಿ ಈ 10 ಲಕ್ಷವನ್ನು ತಗೊಂಡು ಬೇರೆ ಊರಿಗೆ ಹೋಗ್ತಾನೆ. ಫಾರ್ ಎಕ್ಸಾಂಪಲ್ ಮೈಸೂರಿಗೆ ಹೋಗ್ತಾನೆ. ಅಲ್ಲಿ ಈ ಸೈಟನ್ನು ಪರ್ಚೇಸ್ ಮಾಡ್ತಾನೆ. ದಿಸ್ ವ್ಯಾಲ್ಯೂ ಟ್ರಾನ್ಸ್ಫರ್ ಟು ದಿಸ್ ಪ್ಲೇಸ್. ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ವ್ಯಾಲ್ಯೂ ಈಸ್ ಟ್ರಾನ್ಸ್ಫರ್. ಎಕ್ಸ್ಚೇಂಜ್ one place to another place. This value is come from Bangalore to Mysore. A person have one site in Bangalore, that value is 10 lakhs. Then sale of that site sale for 10 lakhs. Then come from Mysore. There is a purchase of one site of 10 lakhs. ಒಬ್ಬ ವ್ಯಕ್ತಿ ಬೆಂಗಳೂರಲ್ಲಿ ಇರ್ತಾನೆ, ಒಂದು ಸೈಟ್ ಇರ್ತಾನೆ, ಅದರ ವ್ಯಾಲ್ಯೂ 10 ಲಕ್ಷ. ಆ 10 ಲಕ್ಷ ಸೈಟನ್ನು ಮಾರಿ ಮೈಸೂರಿಗೆ ಬಂದು ಅದೇ 10 ಲಕ್ಷವನ್ನು ಕೊಟ್ಟು ಇನ್ನೊಂದು ಸೈಟ್ ತಗೋತಾನೆ. ಆವಾಗ ಬೆಂಗಳೂರಲ್ಲಿದ್ದಂಥ 10 ಲಕ್ಷ ಮೌಲ್ಯ ಏನಾಯಿತು? ಮೈಸೂರಿಗೆ ವರ್ಗಾವಣೆ ಆಯಿತು. ಅಲ್ಲಿ ಮೌಲ್ಯ ಅನ್ನುವಂಥದ್ದು ಏನಾಯಿತು? ವರ್ಗಾವಣೆ ಆಯಿತು. ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಇನ್ ದ ವ್ಯಾಲ್ಯೂ ಆಫ್ ಬೆಂಗಳೂರು ಟ್ರಾನ್ಸ್ಫರ್ ಟು ಮೈಸೂರು. ವ್ಯಾಲ್ಯೂ ಆಫ್ ಬೆಂಗಳೂರು ಸೈಟ್ ಟ್ರಾನ್ಸ್ಫರ್ ಟು ಮೈಸೂರು ಸೈಟ್. ದಟ್ಸ್ ವೈ ಮನಿ ಫಂಕ್ಷನ್ಸ್ ಈಸ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಮನಿ ಈಸ್ ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ. ಹಣವು ಮೌಲ್ಯವನ್ನು ವರ್ಗಾವಣೆ ಮಾಡುತ್ತದೆ. ಇದು ಕೂಡ ಒಂದು ಹಣದ ಕಾರ್ಯ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಏನು ಮಾಡುತ್ತೆ? ಹಣವನ್ನು ವರ್ಗಾವಣೆ ಮಾಡುತ್ತೆ. These are all points we called functions of money. The two types of functions of money is called primary functions, second one secondary functions. In the primary functions, first point is medium of exchange, second one is measures of value. Secondary functions in the three types of functions: stores of value or collective of value, standard deferred of value, transfer of value. ಇವೆಲ್ಲ ಅಂಶಗಳನ್ನು ನಾವೇನಂತ ಕರಿತೀವಿ? ಹಣದ ಕಾರ್ಯಗಳಂತ ಕರಿತೀವಿ. ಆ ಹಣದ ಕಾರ್ಯಗಳನ್ನು ನಾವು ಎರಡು ರೀತಿಯಲ್ಲಿ ವಿಭಾಗ ಮಾಡಿದ್ದೀವಿ. ಒಂದು ಪ್ರಾಥಮಿಕ ಕಾರ್ಯ, ಇನ್ನೊಂದು ಮಾಧ್ಯಮಿಕ ಕಾರ್ಯ. ಪ್ರಾಥಮಿಕ ಕಾರ್ಯಗಳಲ್ಲಿ ಎರಡು: ಒಂದು ವಿನಿಮಯ ಮಾಧ್ಯಮವಾಗಿ ಕಾರ್ಯನಿರ್ವಹಿಸುತ್ತೆ, ಇನ್ನೊಂದು ಮೌಲ್ಯವನ್ನು ಮಾಪನ ಮಾಡುವ ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ. ಇನ್ನು ಎರಡನೇದು ಮಾಧ್ಯಮಿಕ ಕಾರ್ಯಗಳಲ್ಲಿ ಮೂರು ರೀತಿಯ ಕಾರ್ಯಗಳನ್ನು ನೋಡ್ತೀವಿ. ಒಂದು ಮೌಲ್ಯ ಸಂಗ್ರಹಣೆ, ಎರಡನೇದು ಲೇವಾದೇವಿ ವ್ಯವಹಾರದ ಮಾಪನ, ಮೂರನೇದು ಮೌಲ್ಯ ವರ್ಗಾವಣೆ. This today class we are discussed about functions of money. ಈ ತರಗತಿಯಲ್ಲಿ ನಾವು ಹಣದ ಕಾರ್ಯಗಳ ಬಗ್ಗೆ ತಿಳಿದುಕೊಂಡಿದ್ದೀವಿ. In the next class we discussed about a new topic. ನಾವು ಮುಂದಿನ ತರಗತಿಯಲ್ಲಿ ನಾವು ಇನ್ನೊಂದು ಹೊಸ ವಿಷಯದ ಬಗ್ಗೆ ಚರ್ಚಿಸೋಣ. ಥ್ಯಾಂಕ್ ಯು.